ಇದೀಗ ಕರ್ನಾಟಕ ಸೇರಿದಂತೆ ಇಡೀ ದೇಶದ ವಿವಿಧ ರಾಜ್ಯಗಳ ಇಂಟ್ರೆಸ್ಟಿಂಗ್ ಸುದ್ದಿಯನ್ನು ನೋಡೋಣ ನೇಷನ್ ಟಾಪ್ 9 ನಲ್ಲಿ. ಕಳೆದ 10 ವರ್ಷಗಳಲ್ಲಿ ಭಾರತ ವಿವಿಧ ಕ್ಷೇತ್ರಗಳಲ್ಲಿ ಸಾಧಿಸಿರುವ ಪ್ರಗತಿಯ ಕುರಿತು ತಮ್ಮ ಅಭಿಪ್ರಾಯವನ್ನ ನೀಡುವಂತೆ ಇದೀಗ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಯನ್ನ ಕೋರಿದ್ದಾರೆ. ನಮೋ ಅಪ್ಲಿಕೇಶನ್ ಕಳೆದ ತಿಂಗಳು ಅವರ ಸರ್ಕಾರ ಮತ್ತು ಸಂಸದರ ಕಾರ್ಯಕ್ಷಮತೆಯ ಬಗ್ಗೆ ಜನರ ಅಭಿಪ್ರಾಯಗಳು ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಜನಪ್ರಿಯ ಮನಸ್ಥಿತಿಗಳನ್ನು ಅಳೆಯಲು ಸಮೀಕ್ಷೆಯನ್ನ ಪ್ರಾರಂಭಿಸಿದೆ. ಭಾರತೀಯ ರೈಲ್ವೆಗೆ ಹೊಸದಾಗಿ ಸೇರಿರುವ ಅಮೃತ್ ಭಾರತ್ ರೈಲು ನಿನ್ನೆ ಸಂಜೆ ಬೆಂಗಳೂರಿಗೆ ಆಗಮಿಸಿತು. ಪಶ್ಚಿಮ ಬಂಗಾಳದ ಮಾಲ್ಡಾದಿಂದ ಶನಿವಾರ ಹೊರಟಿದ್ದ ರೈಲು ಸೋಮವಾರ ಸಂಜೆ ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ತಲುಪಿದೆ. ಸಾಮಾನ್ಯ ವರ್ಗದ ಆರಾಮದಾಯಕ ಪ್ರಯಾಣವನ್ನ ಗಮನದಲ್ಲಿರಿಸಿಕೊಂಡು ಈ ರೈಲುಗಳನ್ನು ನಿರ್ಮಿಸಲಾಗಿದೆ. 97.38% 2,000 ರೂಪಾಯಿನ ಕರೆನ್ಸಿ ನೋಟುಗಳು ಡಿಸೆಂಬರ್ 29ರವರೆಗೆ ಬ್ಯಾಂಕ್ಗಳಿಗೆ ಮರಳಿವೆ ಎಂದು ಆರ್ಬಿಐ ತಿಳಿಸಿದೆ. ನೋಟು ಅಮಾನ್ಯೀಕರಣದ ಸಮಯದಲ್ಲಿ ಪರಿಚಯಿಸಲಾದ 2,000 ರೂಪಾಯಿ ನೋಟುಗಳನ್ನು ಬ್ಯಾಂಕ್ಗಳು 2023ರಲ್ಲಿ ಹಿಂಪಡೆಯಲು ಪ್ರಾರಂಭಿಸಿದ್ವು. ಕಳೆದ ವರ್ಷ ಅಕ್ಟೋಬರ್ 7ರವರೆಗೆ ಎಲ್ಲಾ ಬ್ಯಾಂಕ್ಗಳಲ್ಲಿ 2,000 ನೋಟುಗಳು ಜಮೆಯಾಗಿದ್ವು. ಆನ್ಲೈನ್ ಗೇಮ್ ಪಬ್ಜಿ ಮೂಲಕ ಪರಿಚಯವಾಗಿದ್ದ ಸಚಿನ್ಗಾಗಿ ಪಾಕಿಸ್ತಾನ ಬಿಟ್ಟು ಭಾರತಕ್ಕೆ ಬಂದಿದ್ದ ಸೀಮಾ ಹೈದರ್ ಶೀಘ್ರದಲ್ಲೇ ತಾಯಿಯಾಗಲಿದ್ದಾಳೆ ಎಂಬ ಮಾಹಿತಿ ಹೊರಬಿದ್ದಿದೆ. ಈ ಬಗ್ಗೆ ಸ್ವತಃ ಸೀಮಾ ಮಾತನಾಡಿದ್ದು 2024ರ ವರ್ಷ ನಮಗೆ ಒಳ್ಳೆಯ ಸುದ್ದಿಯನ್ನ ತರುತ್ತದೆ ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ಚೌಕೆ ಬ್ಲಾಕ್ನಲ್ಲಿ ನಿನ್ನೆ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಹಲವು ಪ್ರಮುಖ ರಸ್ತೆಗಳಲ್ಲಿ ಸಂಚಾರ ದಟ್ಟಣೆ ಎದುರಾಗಿತ್ತು. ಇಂಡಿಯಾ ಗೇಟ್ ಮೆಟ್ರೋ ನಿಲ್ದಾಣದ ಬಳಿಕ ಜನ ದೊಡ್ಡ ಪ್ರಮಾಣದಲ್ಲಿ ಗುಂಪುಗೂಡಿ ನಿಂತಿದ್ರು. ಹೊಸ ವರ್ಷ ಹಿನ್ನೆಲೆ ಪ್ರವಾಸಿಗರು ದೊಡ್ಡ ಪ್ರಮಾಣದಲ್ಲಿ ದೆಹಲಿಗೆ ಬಂದಿದ್ರಿಂದ ಈ ರೀತಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಗರ್ಭ ಧರಿಸದ ಮಹಿಳೆಯನ್ನ ಪ್ರೆಗ್ನೆಂಟ್ ಮಾಡಲು ಪುರುಷರಿಗೆ ಬರೋಬ್ಬರಿ 13 ಲಕ್ಷ ರೂಪಾಯಿ ಆಫರ್ ನೀಡಿದ 8 ಮಂದಿಯ ಬಿಹಾರಿ ಗ್ಯಾಂಗ್ ಅನ್ನ ಬಂಧಿಸಲಾಗಿದೆ. ಆಲ್ ಇಂಡಿಯಾ ಪ್ರೆಗ್ನೆಂಟ್ ಸರ್ವಿಸ್ ಹೆಸರಿನಲ್ಲಿ ಬಿಹಾರಿ ಗ್ಯಾಂಗ್ ದಂಧೆ ನಡೆಸುತ್ತಿತ್ತು. ಪ್ರೆಗ್ನೆಂಟ್ ಮಾಡಲು ಫೇಲ್ ಆದರೂ ಕೂಡ ಸಮಾಧಾನಕರ ಮೊತ್ತವಾಗಿ 5 ಲಕ್ಷ ರೂಪಾಯಿ ಕೊಡುವುದಾಗಿ ಗ್ಯಾಂಗ್ ಭರವಸೆ ನೀಡಿತ್ತು.